ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಕೆಎಲ್ಇ ವೇಣು ಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಇಂದು ವಿಶ್ವ ಪರಿಸರ ದಿನ, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ. ಪರಿಸರ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿಯ ಪರಿಸರ ಮಾಲಿನ್ಯ ನಿಯಂತ್ರಣ ವಿಭಾಗೀಯ ಕಚೇರಿಯ ಪರಿಸರ ಅಧಿಕಾರಿಗಳಾದಂತಹ ಗೋಪಾಲಕೃಷ್ಣ BS ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಇಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಈ ದಿನದ ಮಹತ್ವ ಏನು ಸರ್? ಯಾವ ಒಂದು ಹಿನ್ನೆಲೆಯಿಂದ ಈ ಒಂದು ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ? ಇದು ವಿಶ್ವ ಪರಿಸರ ದಿನಾಚರಣೆ, ಈ ಪರಿಕಲ್ಪನೆ ಇದು 1972ರಿಂದ ಪ್ರಾರಂಭ ಆಯಿತು. ಹಿಂದೆ ಒಂದು ಕಾಲದಲ್ಲಿ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಂದ್ರೆ ಕೈಗಾರಿಕೆಗಳು ಅವಶ್ಯಕವಾಗಿತ್ತು. ಆವಾಗ ಈ ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಆ ಸಮಯದಲ್ಲಿ ಎಲ್ಲರೂ ಸಾಕಷ್ಟು ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದರು. ನಮ್ಮ ಡೆವಲಪಿಂಗ್ ನೇಷನಲ್ಲೂ ಇತ್ತು, ಯುರೋಪಿಯ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲೂ ಇತ್ತು. ಅದು ಆವಾಗ ಇದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಇನ್ಸಿಡೆಂಟ್ ಆಯಿತು ಲಂಡನ್ ಸ್ಮಾಗ್ ಅಂತ ತಾವು ಕೇಳಿರ್ಬೋದು. ಅಲ್ಲಿ ಏನಾಯಿತು ಅಂದರೆ, ಎಲ್ಲ ಧೂಳಿನ ಕಣಗಳು ಉಸಿರಾಟದ ಮಟ್ಟದಲ್ಲಿ ಕೆಳಗಡೆ ಬಂದು ಸಾಕಷ್ಟು ಪ್ರಮಾಣದಲ್ಲಿ ಇರೋದ್ರಿಂದ ಅದರಿಂದ ಸಾಕಷ್ಟು ಜೀವಹಾನಿ ಆಯಿತು. ಕೊನೆಗೆ ಎಲ್ಲ ಇದು ಮಾಲಿನ್ಯ ಅನ್ನೋದು ಕೇವಲ ಒಂದು ರಾಷ್ಟ್ರ ಸಂಬಂಧಿಸಿದ್ದಲ್ಲ. ಇದು ವಾಯು ಮಾಲಿನ್ಯ ಆದರೆ ಎಲ್ಲ ರಾಷ್ಟ್ರಕ್ಕೆ ಸೇರಿಕೊಳ್ಳುತ್ತೆ. ಎಲ್ಲ ಜಾಗತಿಕ ಮಟ್ಟದಲ್ಲಿ ಇದ್ರ ಬಗ್ಗೆ ಚಿಂತನೆ ಆಗಬೇಕಾಗತ್ತೆ. ಆ ಕಾರಣದಿಂದ 1972ರಲ್ಲಿ ಎಲ್ಲ ಜಾಗತಿಕ ಮಟ್ಟದಲ್ಲಿ ಇದ್ರ ಬಗ್ಗೆ ಒಂದು ಚಿಂತನೆ ಆಗಬೇಕು. ಆಮೇಲೆ ಇದರಲ್ಲಿ ನಾವು ಮಾಲಿನ್ಯ ನಿಯಂತ್ರಣ ಮಾಡಲಿಕ್ಕೆ ಒಂದು ಕಾನೂನಾಗಿರ್ಬೋದು, ತಂತ್ರಜ್ಞಾನದ ಡೆವಲಪ್ಮೆಂಟ್ ಆಗಿರ್ಬೋದು, ಇದೆಲ್ಲ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಸ್ಟಾಕ್ಹೋಮಲ್ಲಿ ಒಂದು ಕಾನ್ಫರೆನ್ಸ್ ಆಯಿತು, ಸ್ವೀಡನ್ನಲ್ಲಿ. ಆವಾಗ ಇದು ಜೂನ್ 5ರಂದು ವಿಶ್ವ ಪರಿಸರ ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದರು. ಆ ಸಮಯದಲ್ಲಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಪಾಲ್ಗೊಂಡಿದ್ದರು. ಅವರು ಬಂದ ನಂತರ 1974ರಲ್ಲಿ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಂತ ಜಾರಿಗೆ ತಂದರು. ಅದ ನಂತರ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1981ರಲ್ಲಿ ಬಂತು. ತದನಂತರ ಮತ್ತೆ ಯಾವಾಗ ಅವಶ್ಯಕತೆ ಬೀಳುತ್ತೋ ಸಂದರ್ಭಕ್ಕನುಸಾರವಾಗಿ ಹೊಸ ನಿಯಮಗಳನ್ನು ಮತ್ತೆ ಪರಿಸರ ರಕ್ಷಣೆ ಕಾಯ್ದೆಯನ್ನು ಸಹ ಜಾರಿಗೆ ತರಲಾಯಿತು. ಪ್ರತಿ ವರ್ಷ ಆ ಸಮಯದಲ್ಲಿ ಇರುವಂಥ ಪರಿಸರ ಜ್ವಲಂತ ಸಮಸ್ಯೆಗಳ ಕುರಿತು ಒಂದು ಘೋಷವಾಕ್ಯವನ್ನು UNEP ಅವರು ಒಂದು ಘೋಷವಾಕ್ಯನ ಮಾಡ್ತಾರೆ. ಆ ಘೋಷವಾಕ್ಯದಲ್ಲಿ ಆ ಸಮಯದಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಚಿಂತನೆ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ಇಂಡಿವಿಜುವಲ್ ಲೆವೆಲಲ್ಲಿ ಆಗಿರ್ಬೋದು, ಇದ್ರ ಬಗ್ಗೆ ಮಾಡಬೇಕಂತ ಒಂದು ತೀರ್ಮಾನ ಆಯಿತು. ಹಾಗಾಗಿ ಪ್ರತಿ ವರ್ಷ ಒಂದು ಘೋಷವಾಕ್ಯ ಇದೆ. ಅದೇ ರೀತಿ ಈ ವರ್ಷ ಸಹ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಒಂದೊಂದು ದೇಶದವರು ಅದನ್ನು ಪ್ರಾಯೋಜನೆ ಅವರು ಮಾಡ್ತಾ ಇರ್ತಾರೆ. ಈ ಬಾರಿ ಅಜರ್ಬೈಜಾನ್ ದೇಶ ಅವರು ಮಾಡ್ತಾ ಇದ್ದಾರೆ. ಈ ವರ್ಷದ ಥೀಮ್ ಏನಿದೆ, ಘೋಷವಾಕ್ಯ ಏನಿದೆ ಅಂದರೆ, ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್. ಅಂದರೆ ಪ್ರಕೃತಿಯ ಪ್ರೇರಣೆಯಿಂದ ಹವಾಮಾನ ಸಂರಕ್ಷಣೆ, ನಮ್ಮ ಭವಿಷ್ಯದ ಭದ್ರತೆ. ಅಂದರೆ ನಮ್ಮ ಪರಿಸರದಲ್ಲೇ ಸಾಕಷ್ಟು ಅದಕ್ಕೆ ಆದಂಥ ಒಂದು ಸಾಲ್ವ್ ಮಾಡುವಂಥ, ಸ್ವಚ್ಛ ಆಗುವಂಥ ಗುಣ ಇರೋದರಿಂದ ಅದನ್ನು ನಾವು ಪರಿಸರಕ್ಕೆ ನಮ್ಮ ಸುಸ್ಥಿರ ಪರಿಸರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡು ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ಅಭಿವೃದ್ಧಿ ಹೊಂದುವ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ ಈ ವರ್ಷ. ಸರ್, ಇನ್ನು ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಪರಿಸರ ಸಂರಕ್ಷಣೆಗೆ ಕೈಗೊಳ್ಳಲಾಗುತ್ತಿರುವಂತಹ ಪ್ರಮುಖ ಕಾರ್ಯಕ್ರಮಗಳ ಕುರಿತು ತಿಳಿಸೋದಾದ್ರೆ? ನಾವು ಪ್ರತಿ ವರ್ಷದಂತೆ ಎಲ್ಲ ಮಕ್ಕಳಿಗೆ ಒಂದು ಜಾಗೃತಿ ಕಾರ್ಯಕ್ರಮನ ಹಮ್ಮಿಕೊಳ್ತೀವಿ. ಆಮೇಲೆ ಗಿಡ ನೆಡುವ ಕಾರ್ಯಕ್ರಮ ಆಗಿರ್ಬೋದು. ಇದರೊಂದಿಗೆ ಈಗ ಈ ವರ್ಷದ ಥೀಮ್ ಏನಿದೆ ಅಂದರೆ, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಇರೋದ್ರಿಂದ ಜಾಗತಿಕ ತಾಪಮಾನ, ಈ ಭೂಮಿ ಏನಾಗ್ತದೆ ಅಂದರೆ ಅದು ಸೂಕ್ಷ್ಮವಾಗಿ ನಮಗೆ ಸಂಕೇತಗಳನ್ನ ಕೊಡ್ತಾ ಇರುತ್ತೆ, ಸಂದೇಶಗಳನ್ನ ಕೊಡ್ತಾ ಇರುತ್ತೆ. ಉದಾಹರಣೆ, ತಾಪಮಾನ ಹೆಚ್ಚಿಗೆ ಆಗಿದ್ದಾಗಿರ್ಬೋದು, ಸಮುದ್ರ ಮಟ್ಟ ಹೆಚ್ಚಿಗೆ ಆಗಿದ್ದಾಗಿರ್ಬೋದು, ಇವೆಲ್ಲ ಸಿಗ್ನಲ್ಸ್. ಆಕ್ಚುಲಿ 1.5 ಡಿಗ್ರೀಸ್ ಸೆಂಟಿಗ್ರೇಡ್ ಅಷ್ಟು ಕಡಿಮೆ ಮಾಡಬೇಕು 10 ವರ್ಷಗಳಲ್ಲಿ ಅಂತ ಒಂದು ಯೋಜನೆ ಮಾಡಿದ್ರು ಎಲ್ಲ ರಾಷ್ಟ್ರಗಳು ಸೇರಿಕೊಂಡು. ಬಟ್ ಅದು ಮಾಡೋದಕ್ಕೆ ಆಗಿಲ್ಲ. ಅದ್ರ ಬಗ್ಗೆ ಚಿಂತನೆ ಮತ್ತು ಹೊಸ ತಂತ್ರಜ್ಞಾನ ಅಳವಡಿಕೆ, ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ಈಗ ತಮಗೆ ಗೊತ್ತಿರ್ಬೋದು, ಈಗ ಕಾರ್ಬನ್ ನ್ಯೂಟ್ರಲ್ ವಿಲೇಜಸ್ ಅಂತ ಒಂದು ಕನ್ಸೆಪ್ಟ್ ಬಂದಿದೆ. ಅದರಲ್ಲಿ ಏನಂದರೆ, ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಗ್ರಾಮಗಳಿದೆ. ಸುಮಾರು ಒಂದು 65 ಲಕ್ಷ ಗ್ರಾಮಗಳಿದೆ. ಸೊ ಪ್ರತಿಯೊಂದು ಯಾವುದೇ ನಾವು ಪ್ರಾರಂಭ ಮಾಡಬೇಕಂದ್ರೆ ಗ್ರಾಮ ಮಟ್ಟದಲ್ಲಿ ಮತ್ತು ವೈಯಕ್ತಿಕ ಮಟ್ಟದಲ್ಲಿ ಮಾಡಿದಾಗ ಈ ಪರಿಸರ ರಕ್ಷಣೆಗೆ ನಾವು ಕಾಣಿಕೆ ಕೊಡ್ಬೋದಾಗಿದೆ. ಈ ಗ್ರಾಮಗಳಲ್ಲಿ ಅಂದರೆ ಸುಸ್ಥಿರ ಅಭಿವೃದ್ಧಿ,
ಮಳೆ ನೀರು ಕೊಯ್ಲಾಗಿರ್ಬೋದು, ಅಲ್ಲಿ ಇರುವಂಥ ಏನು ಗೊಬ್ಬರದಿಂದ ಗೊಬ್ಬರ ಗ್ಯಾಸ್ ಮಾಡೋದಾಗಿರ್ಬೋದು, ಸೋಲಾರ್ ಲೈಟಿಂಗ್ ಆಗಿರ್ಬೋದು, ಇದರಿಂದ ಸಾಕಷ್ಟು ನಾವು ಫಾಸಿಲ್ ಫ್ಯೂಲ್ ಏನು ಮಾಲಿನ್ಯ ಆಗುವಂಥ ಏನು ಇಂಧನ ಇದೆ ಅದರ ಬಳಕೆ ಕಡಿಮೆ ಆಗಿ ಅಷ್ಟು ನಾವು ಪರಿಸರ ರಕ್ಷಣೆಯೂ ಮಾಡ್ತೀವಿ, ಆಮೇಲೆ ನಮ್ಗೆ ಬೇಕಾಗುವಂಥ ಸೌಲಭ್ಯಗಳೇನಿದೆ ಅದನ್ನು ಪಡಿಬೋದಾಗಿದೆ. ಸರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಪರಿಸರ ಮಾಲಿನ್ಯ ಅನ್ನುವುದು ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣಗಳು ಏನಿರಬಹುದು ಅಂತ? ಒಂದು, ಈಗ ಏನಾಗಿದೆ, ಎಲ್ಲ ದೊಡ್ಡ ಕಂಪನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಅವ್ರದ್ದೇ ಆದಂಥ ಒಂದು ರೀತಿ ಎಲ್ಲ ಇದೆ, ಕಾನೂನುಗಳಿದೆ. ಈ ಸಣ್ಣ ಪ್ರಮಾಣದ ಕಾರ್ಖಾನೆಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅವ್ರಿಗೆ ಉನ್ನತ ತಂತ್ರಜ್ಞಾನ ಇರೋದಿಲ್ಲ, ಆಮೇಲೆ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಷ್ಟು ಹಣನೂ ಇರೋದಿಲ್ಲ. ಅದರಿಂದ ನಮಗೆ ಅದನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದರೆ ಸಾಮೂಹಿಕ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡುವಂಥದ್ದು, ಸಣ್ಣ ಸಣ್ಣ ಕಾರ್ಖಾನೆಗಳಲ್ಲಿ ಅವ್ರಿಗೆ ಮಾಡೋದಕ್ಕೆ ಆಗದೇ ಇರೋದ್ರಿಂದ ಸಾಮೂಹಿಕ ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಅಳವಡಿಸಿ ಅಲ್ಲಿ ತ್ಯಾಜ್ಯವನ್ನು ಕೊಡುವಂಥದ್ದು. ಆಮೇಲೆ ಅಪಾಯಕಾರಿ ತ್ಯಾಜ್ಯ ಅಂತ ಇದೆ, ಆ ತ್ಯಾಜ್ಯವನ್ನು ಸಹ ಸಾಮೂಹಿಕ ತ್ಯಾಜ್ಯ ನಿರ್ವಹಣಾ ಘಟಕಗಳಲ್ಲಿ ಮಾಡ್ತಾ ಇರ್ತಾರೆ. ಅದೇ ರೀತಿ ಈಗ ಜೀವವೈದ್ಯಕೀಯ ತ್ಯಾಜ್ಯ ಅಂದರೆ ಬಯೋಮೆಡಿಕಲ್ ವೇಸ್ಟ್, ಅದನ್ನು ಸಹ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಫೆಸಿಲಿಟಿ ಎಲ್ಲ ಜಿಲ್ಲೆಗಳಲ್ಲಿ ಬಂದಿದೆ, ಅಲ್ಲಿ ಹೋಗಿ ಅದನ್ನು ಸಂಸ್ಕರಣೆ ಮಾಡ್ತಾ ಇದ್ದಾರೆ. ಆದರೂ ಇಲ್ಲಿ ನಮ್ಮ ಕೊಡುಗೆ ಆಗಬೇಕಾಗಿರೋದು ಅಂದರೆ ಮುಖ್ಯವಾಗಿ ನಾವು ವೈಯಕ್ತಿಕ ಮಟ್ಟದಲ್ಲಿ ನಾವು ಇಂಡಿವಿಜುವಲ್ ಆಗಿ ನಾವು ಎಷ್ಟು ಸುಸ್ಥಿರ ಪರಿಸರ ಜೀವನ ಶೈಲಿನ ಅಳವಡಿಸ್ಕೊಂಡಿದ್ದೀವಿ ಅದು ಭಾಳ ಮುಖ್ಯ ಆಗ್ತದೆ. ಅದು ಮಾಡಿದಾಗ ನಾವು ಖಂಡಿತವಾಗಿ ಪರಿಸರ ರಕ್ಷಣೆಯಲ್ಲಿ ನಾವು ಸಹಕಾರ ಮಾಡಬಹುದಾಗಿದೆ. ಸರ್, ಇನ್ನು ಈ ಒಂದು ಪ್ಲಾಸ್ಟಿಕ್ ಬಳಕೆಯಿಂದ ಪರಿಸರದ ಮೇಲೆ ಯಾವ ರೀತಿ ಹಾನಿ ಉಂಟಾಗ್ತಾ ಇದೆ ಅಂತ? ಪ್ಲಾಸ್ಟಿಕ್ ಅನ್ನೋದು ಅದು ಎಸ್ಪೆಷಲಿ ಮೇನ್ ಸಮಸ್ಯೆ ಇರೋದು ಏಕ ಬಳಕೆಯ ಪ್ಲಾಸ್ಟಿಕ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ಅದೇನಾಗ್ತದೆ ಅಂದರೆ ಭಾಳ ಈಸಿಯಾಗಿ ಫ್ರೀಯಾಗಿ ಸಿಗ್ತಾ ಇದೆ. ಒಂದು ಎರಡನೇದ್ದು, ಅದರಿಂದ ಅದು ಬೇಗ ಕೊಳೆಯೋದಿಲ್ಲ. ಅದನ್ನು ಕೊಳೆಯದೇ ಇರೋದ್ರಿಂದ ಅದನ್ನು ನಾವು ಹಾಗೆ ಪರಿಸರದಲ್ಲಿ ಹಾಕಿದಾಗ ಸುಮಾರು 100 ವರ್ಷ ಆದ್ರೂ ಹಾಗೆ ಇರ್ತದೆ. ಅದೆಲ್ಲ ಒಂದು ಕಡೆ ಸೇರಿಕೊಂಡು ಈಗ ಸಮುದ್ರದಲ್ಲಿ ಕೆಲವೊಂದು ಕಡೆ ಈ ಪ್ಲಾಸ್ಟಿಕ್ ಐಲ್ಯಾಂಡ್ಗಳೇ ಆಗಿದೆ ಅಂತ ನಮಗೆಲ್ಲ ತಾವು ನೋಡಿರ್ಬೋದು. ಸೊ ಪ್ಲಾಸ್ಟಿಕ್ಕಿಂದ ಈ ಥರ ಸಮಸ್ಯೆ ಆಗ್ತದೆ. ಮೋರಿ ಬ್ಲಾಕ್ ಆಗಬಹುದು, ಭೂಮಿಯ ಏನು ಮೇಲ್ಪದರು ಏನಿದೆ ಅದ್ರ ಮೇಲೆ ಇಲ್ಲಿ ಕೂತ್ಕೊಂಡಾಗ ಅದಕ್ಕೆ ಸಿಗುವಂಥ, ಭೂಮಿಗೆ ಸಿಗುವಂಥ ಏನು ಸೂರ್ಯನ ಬೆಳಕಾಗಿರ್ಬೋದು, ಅದರ ಒಂದು ನೈಜ ಕ್ರಿಯೆ ಏನಿದೆ ಅದು ಸ್ಥಗಿತಗೊಳ್ಳುತ್ತೆ. ಇದರಿಂದ ಸಾಕಷ್ಟು ಹಾನಿ ಆಗ್ತಾ ಇದೆ. ಆಮೇಲೆ ಏಕ ಬಳಕೆಯ ಪ್ಲಾಸ್ಟಿಕ್ಕನ್ನು ನಾವು ನಿಷೇಧ ಮಾಡಿದ್ದಾರೆ. ಅದನ್ನು ಸಾರ್ವಜನಿಕರು ನಾವೆಲ್ಲ ಆ ಪ್ಲಾಸ್ಟಿಕ್ ಬಳಕೆನ ನಮ್ಮಿಂದ ನಾವು ನಿಲ್ಲಿಸಬೇಕಾಗತ್ತೆ. ಎಲ್ಲಿವರೆಗೆ ನಾವು ಅದನ್ನು ಬಳಸ್ತೀವೋ ಅದು ಹೇಗೋ ಮಾರ್ಕೆಟಲ್ಲಿ ಬಂದ್ಬಿಡುತ್ತೆ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312473777. KLE ಕನಸು ನನಸದ ವೇಣು ಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಪರಿಸರ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿಯ ಪರಿಸರ ಮಾಲಿನ್ಯ ನಿಯಂತ್ರಣ ವಿಭಾಗೀಯ ಕಚೇರಿಯ ಪರಿಸರ ಅಧಿಕಾರಿಗಳಾದಂತಹ ಗೋಪಾಲ ಕೃಷ್ಣ BS ಅವರು. ಸರ್, ಈಗ ಏಕಬಳಕೆ ಪ್ಲಾಸ್ಟಿಕ್ ಅಂದ್ರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಿಷೇಧದ ಕುರಿತು ಜನರಿಗೆ ಸಂದೇಶ ನೀಡೋದಾದ್ರೆ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2016ರಲ್ಲೇ ನಾವು ಸಂಪೂರ್ಣ ಬಳಕೆನ ನಿಷೇಧ ಮಾಡಿದ್ವಿ. ಮಾರಾಟ ಮಾಡೋದು, ಬಳಸೋದು ಅದು ನಿಷೇಧ ಮಾಡಿದ್ವಿ. ಮತ್ತು ಅದು ಪರಿಸರ ಕಾಯ್ದೆಯಲ್ಲಿ ಉಲ್ಲಂಘನೆ ಸಹ ಆಗ್ತದೆ ಅದನ್ನು ಬಳಸಿದರೆ. ನಾವು ಬೇರೆ ಬಳ್ಳಾರಿಲಿದ್ದಾಗ ಒಂದು ಡೀಲರ್ಸ್ಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆನೂ ಸಹ ನಾವು ಹೂಡಿ ಅವರು ಪೆನಾಲ್ಟಿ ಎಲ್ಲ ಕಟ್ಟಿದ್ದಾರೆ. ಸೊ ಆದಷ್ಟು ನಾನು ಸಾರ್ವಜನಿಕರಿಗೆ ಒಂದು ಕೋರಿಕೆ ಏನಂತಂದರೆ, ಈ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ತಡೆಗಟ್ಟಬೇಕು. ಆ ದಿಶೆಯಲ್ಲಿ ನಮ್ಮ ಜೀವನ ಶೈಲಿನ ನಾವು ಅಳವಡಿಸ್ಕೊಂಡ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡ್ಬೋದಾಗಿದೆ. ಸರ್, ಈಗ ಮರಗಳ ಸಂರಕ್ಷಣೆ ಹಾಗೇನೆ ವೃಕ್ಷಗಳನ್ನು ನೆಡಬೇಕು, ಇದರ ಒಂದು ಮಹತ್ವ ಈಗ ನೋಡಿ, ಈ ವರ್ಷದ ಘೋಷವಾಕ್ಯ ಸಹ ಗ್ಲೋಬಲ್ ವಾರ್ಮಿಂಗ್ ಮತ್ತು ಜಾಗತಿಕ ತಾಪಮಾನ ಬಗ್ಗೆನೇ ಇರೋದ್ರಿಂದ ಈ ಮರಗಳು ಏನಾಗ್ತದೆ ಅಂದರೆ, ಇದು ನಮಗೆಲ್ಲರಿಗೂ ಗೊತ್ತಿದೆ, ಅದು ಆಕ್ಸಿಜನ್ ಕೊಡುತ್ತೆ, ಪ್ರಾಣವಾಯು ಕೊಡುತ್ತೆ.
ಆಮೇಲೆ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಇಂಗಾಲದ ಡೈಆಕ್ಸೈಡ್, ಅದನ್ನು ಅದು ಸಿಂಕ್ ಆಗುತ್ತೆ, ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ನಮ್ಮ ಭೂಮಿಯ ಏನು ಟೆಂಪ್ರೇಚರ್ ಇದೆ ಅದು ಮೇಂಟೈನ್ ಆಗುತ್ತೆ. ಅದು ಒಂದು. ಎರಡನೇದ್ದು ಫ್ಲಡ್ಡಿಂಗ್ ಆಗೋದಿಲ್ಲ. ಮೂರನೇದ್ದು ಈ ಮರಗಳಿಂದ, ವೃಕ್ಷಗಳಿಂದ ಸಾಕಷ್ಟು ಜೀವಗಳಿಗೆ ಒಂದು ಮನೆಯಾಗಿರುತ್ತೆ. ಸೊ ಅದರಿಂದ ವೃಕ್ಷನ ನಾವು ಕಾಪಾಡೋದಷ್ಟೇ ಅಲ್ಲ, ನಾವು ಮತ್ತೆ ಇನ್ನೂ ಹೆಚ್ಚಿಗೆ ಮಾಡಬೇಕಾಗಿದೆ. ಯಾಕಂದರೆ ಪ್ರತಿ ರಾಷ್ಟ್ರದಲ್ಲಿ ಕನಿಷ್ಠ 33% ಅರಣ್ಯ ಇರಬೇಕಂತ ಇದೆ. ನಮ್ಮಲ್ಲಿ ಕಡಿಮೆ ಆಗಿದೆ. ಅದನ್ನು ನಾವು ಆದಷ್ಟು ವೃಕ್ಷಗಳನ್ನ ನೆಟ್ಟು ಈ ಭೂಮಿಯ ತಾಪಮಾನ ಕಡಿಮೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಸರ್, ಈ ವರ್ಷದ ಘೋಷವಾಕ್ಯದಂತೆ ಪ್ರಕೃತಿಯ ಪ್ರೇರಣೆಯಿಂದ ಹವಾಮಾನ ಬದಲಾವಣೆ ನಮ್ಮ ಸಂರಕ್ಷಣೆ ಅಂತ ತಾವು ತಿಳಿಸಿದ್ರಿ. ಇವಾಗ ಈ ಹವಾಮಾನ ಬದಲಾವಣೆ ಅನ್ನುವಂಥದ್ದು ನಮ್ಮ ಒಂದು ದೈನಂದಿನ ಜೀವನದ ಮೇಲೆ ಒಂದು ಯಾವ ರೀತಿಯ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಅಂತ? ಈಗ ಹವಾಮಾನ ಬದಲಾವಣೆ ತಾವೇನು ಅಬ್ಸರ್ವ್ ಮಾಡಿರ್ಬೋದು. ಬೆಳಗಾಂ ಸಿಟಿನೇ ತಗೊಳ್ಳಿ, ನಗರನೇ. ಒಂದು 20-30 ವರ್ಷ ಹಿಂದೆ ಇದು ಒಂಥರ ಇಲ್ಲಿ ಯಾವುದೋ AC ಫ್ಯಾನ್ ಅವಶ್ಯಕತೆನೇ ಇರಲಿಲ್ಲ. ಈಗ ಇತ್ತೀಚಿನ ಮೊನ್ನೆ ನೀವು ಸಮ್ಮರ್ ನೋಡಿರ್ಬೋದು, ಬೇಸಿಗೆ, ಅತಿ ಬೇಸಿಗೆ ಆಗಿತ್ತು. ಸುಮಾರು 38-40 ಡಿಗ್ರಿವರೆಗೆಲ್ಲ ಹೋಗಿತ್ತು. ಇದೆಲ್ಲ ಮೇನ್ ಕಾರಣ ಅಂದರೆ ಈ ಹವಾಮಾನ ಬದಲಾವಣೆನೇ. ಯಾಕಂದ್ರೆ ಏನಾಗ್ತಾ ಇದೆ, ಗಿಡಗಳು ಕಡಿಮೆ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಪೊಲ್ಯೂಷನ್ ಕಂಟ್ರೋಲ್ ಆಗ್ತಾ ಇಲ್ಲ. ಅದರಿಂದ ನಾವು ನಮ್ಮ ಜೀವನ ಶೈಲಿಯನ್ನು ನೈಸರ್ಗಿಕವಾಗಿ ಸುಸ್ಥಿರ ಪರಿಸರ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ನಾವು ಖಂಡಿತವಾಗಿ ಹವಾಮಾನ ಬದಲಾವಣೆಗಾಗಿರ್ಬೋದು, ಪರಿಸರ ರಕ್ಷಣೆಯಲ್ಲಿ ಆಗಿರ್ಬೋದು, ನಾವು ಇದು ಮಾಡ್ಬೋದು. ಉದಾಹರಣೆ, ಈಗ ನಮ್ಮ ಮನೆಯಲ್ಲಿ ಹಸಿ ಕಸ ಬರುತ್ತೆ. ಹಸಿ ಕಸನ ನಾವು ಎಲ್ಲೋ ಹೊರಗಡೆ ಹಾಕೋ ಬದಲು ನಮ್ಮ ಮನೆಯಲ್ಲೇ ಒಂದು ಗೊಬ್ಬರವಾಗಿ ಮಾಡ್ಬೋದು. ಆಮೇಲೆ ರೀಸೈಕ್ಲೇಬಲ್ ವೇಸ್ಟ್ ಬರುತ್ತೆ. ಅದನ್ನು ಕರೆಕ್ಟಾಗಿ ಅಲ್ಲಿ ಕೊಟ್ಟಾಗ ಅದು ಕರೆಕ್ಟಾಗಿ ರೀಸೈಕಲ್ ಆಗಿ ಹೋಗುತ್ತೆ. ಮೂರನೇದ್ದು, ಅಪಾಯಕಾರಿ ತ್ಯಾಜ್ಯ ಸಹ ಬರುತ್ತೆ ಮನೆಯಲ್ಲಿ. ಮೆಡಿಸಿನ್ಸ್ ಆಗಿರ್ಬೋದು, ಸ್ಯಾನಿಟರಿ ವೇಸ್ಟ್ ಆಗಿರ್ಬೋದು. ಅದು ಒಂದು ನಮ್ಮ ಸಾಮಾನ್ಯ ಗಾರ್ಬೇಜಲ್ಲಿ ಸೇರಿಕೊಂಡಾಗ ಅದು 1 kg ಒಳ್ಳೆ ಗಾರ್ಬೇಜ್ ಅಥವಾ ಏನು ಸಾಲಿಡ್ ವೇಸ್ಟ್ ಇದೆ ಅದು ಸಂಪೂರ್ಣ ಪೊಲ್ಯೂಟ್ ಆಗಿ ಹೋಗ್ಬಿಡುತ್ತೆ. ಒಂದು ಸಾಂಕ್ರಾಮಿಕ ರೋಗಕ್ಕೂ ಕಾರಣ ಆಗುತ್ತೆ. ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಂದ್ರೆ ನಾವು ಮತ್ತೆ ಮಷಿನರಿಗೆ ಸಹಾಯ ತಗೋಬೇಕಾಗುತ್ತೆ. ಮಷಿನರಿ ನಡೆಸಬೇಕಂದ್ರೆ ಇಂಧನ ಬೇಕು. ಮತ್ತು ಡೈರೆಕ್ಟ್ಲಿ ಮತ್ತು ಗ್ಲೋಬಲ್ ವಾರ್ಮಿಂಗಿಗೆ, ಹವಾಮಾನಕ್ಕೆ, ವೈಪರೀತ್ಯಕ್ಕೆ ನಾವು ಕಾರಣರಾಗ್ತೀವಿ. ಅದಷ್ಟು ನಮ್ಮ ಲೆವೆಲಲ್ಲಿ. ಈಗ ನಾನು ಈಗಾಗಲೇ ಹೇಳಿದೆ ನೆಟ್ ಝೀರೋ ವಿಲೇಜಸ್ ಅಂತ, ಕಾರ್ಬನ್ ನ್ಯೂಟ್ರಲ್ ವಿಲೇಜಸ್ ಅಂತ. ಆ ಥರ ಈಗ ಎಲ್ಲ ಕಡೆ ಈಗ ನಾವು ಈ ವರ್ಷ ಎಲ್ಲ ಶಾಲೆಗಳಲ್ಲಿ, ಎಲ್ಲ ಇಂಡಸ್ಟ್ರಿಯವ್ರಿಗೆ ಹೇಳಿ ತಮ್ಮ ವ್ಯಾಪ್ತಿಲಿ ಬರುವಂಥ CSR ವ್ಯಾಪ್ತಿಲಿರುವಂಥ ಗ್ರಾಮಗಳಲ್ಲಿ ನೀವು ಅಂಗನವಾಡಿ ಆಗಿರ್ಬೋದು, ಶಾಲೆ ಆಗಿರ್ಬೋದು, ಅವ್ರಿಗೆ ಗೋಬರ್ ಗ್ಯಾಸ್ ಕೊಡೋದು, ಆಮೇಲೆ ನೈರ್ಮಲೀಕರಣ ಬಗ್ಗೆ ಅವ್ರಿಗೆ ಸಹಾಯ ಮಾಡೋದು, ಇದ್ರ ಬಗ್ಗೆ ಎಲ್ಲ ನಾವು ಮಾಡ್ತಾ ಇದ್ದೀವಿ. ಈವನ್ ಸೋಲಾರ್ ಲೈಟಿಂಗ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಇಂಧನ ನಾವು ಸೇವ್ ಮಾಡ್ಬೋದು. ಈಗ ತ್ಯಾಜ್ಯ ನೀರು ಒಂದು ವೇಳೆ ಅದು ಶುದ್ಧ ನೀರಲ್ಲಿ ಸೇರಿದಾಗ 1 ಲೀಟರ್ ತ್ಯಾಜ್ಯ ನೀರು ಸುಮಾರು 10,000 ಲೀಟರ್ ಶುದ್ಧ ನೀರನ್ನು ಮಾಲಿನ್ಯ ಮಾಡುವಷ್ಟು ಅದಕ್ಕೆ ಶಕ್ತಿ ಇರುತ್ತೆ. ಅವಾಗ 1 ಲೀಟರ್ ನಾವು ಸಂಸ್ಕರಣೆ ಮಾಡೋದಕ್ಕೂ 10,000 ಲೀಟರ್ ಸಂಸ್ಕರಣೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಹಣನೂ ಬೇಕು, ಇಂಧನನೂ ಬೇಕು, ಮ್ಯಾನ್ ಪವರ್ ಬೇಕು. ಆದಷ್ಟು ನಾವು ಜಲಮೂಲಗಳನ್ನು ಮಲಿನ ಮಾಡಿದಾಗೆ ನಾವು ಇಟ್ಕೊಂಡ್ರೆ ಇದೆಲ್ಲ ಸೇರಿ ನಾವು ಹವಾಮಾನ ಬದಲಾವಣೆಗೆ ಮತ್ತು ನಮ್ಮ ಪರಿಸರ ರಕ್ಷಣೆಗೆ ನಾವು ಕೊಡುಗೆ ಕೊಡ್ಬೋದಾಗಿದೆ. ಖಂಡಿತ ಸರ್. ಇನ್ನು ನೀರಿನ ಸಂರಕ್ಷಣೆಗಾಗಿ ಸಾರ್ವಜನಿಕರು ಅನುಸರಿಸಬೇಕಾದ ಕ್ರಮಗಳು ಅಂದರೆ ಯಾವ್ಯಾವು ಅಂತ? ಮುಖ್ಯವಾಗಿ ನೀರನ್ನು ಮಿತ ಬಳಕೆ ಮಾಡಬೇಕು. ಯಾಕಂದರೆ ಅದು ನೀರು ನದಿಯಿಂದ ಬಂದು ಅದನ್ನು ಸಂಸ್ಕರಣೆ ಮಾಡಿ ನಮ್ಮ ಮನೆಯವರೆಗೆ ತಲುಪಿಸೋದಕ್ಕೆ ಅದಕ್ಕೆ ಸಾಕಷ್ಟು ಇಂಧನದ ಖರ್ಚು ಆಗುತ್ತೆ, ಮೇಂಟೆನೆನ್ಸ್ ಇರುತ್ತೆ. ನಾವು ಎಷ್ಟು ಕಡಿಮೆ ಬಳಸ್ತೀವೋ ಅಷ್ಟು ಅದರಲ್ಲಿ ಸೇವಿಂಗ್ ಆಗುತ್ತೆ. ಆಮೇಲೆ ನಮ್ಮ ಜಲಮೂಲಗಳನ್ನು ನಾವು ಪೊಲ್ಯೂಟ್ ಆಗದಂಗೆ, ಮಾಲಿನ್ಯ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗತ್ತೆ. ಈಗ ಇತ್ತೀಚೆಗೆ ನಾವು ಓಪನ್ ಡೆಫಿಕೇಶನ್ ಸಹ ಭಾಳ ಸಮಸ್ಯೆ ಆಗಿದೆ. ಅದರಿಂದ ನೀವು ಫಸ್ಟ್ ಮಳೆ ಬಂದ ತಕ್ಷಣ 6 ಸಾಂಕ್ರಾಮಿಕ ರೋಗಗಳು ಏನಿದೆ, ಜಲದಿಂದ ಬರುವಂಥ ರೋಗಗಳು ಜಾಸ್ತಿ ಆಗುತ್ತೆ. ಸೊ ಅದನ್ನು ತಡೆಗಟ್ಟಲು ನಾವು ಇದು ಮಾಡ್ಬೋದು. ಸೊ ಜಲಮಾಲಿನ್ಯ ನಿಯಂತ್ರಣ ಮಾಡೋದು, ಉದಾಹರಣೆ ಈಗ ನಾವು ಮನೆ ಕಟ್ತೀವಿ, ನಮ್ಮ ತ್ಯಾಜ್ಯ ಯಾವ ರೀತಿ ಹೋಗ್ತಾ ಇದೆ, ನಮ್ಮ ಮನೆಯಿಂದ ಬರುವಂಥ ತ್ಯಾಜ್ಯ ನೀರು ಆಗಿರ್ಬೋದು, ಆಮೇಲೆ ಕಸ ಆಗಿರ್ಬೋದು, ನಾವು ಎಷ್ಟೋ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಳಸ್ತೀವಿ, ಅದನ್ನು ನಾವು ಗಾರ್ಬೇಜಲ್ಲಿ ಹಾಕಿಬಿಡ್ತೀವಿ. ಕೆಲವೊಂದು ಹಾನಿಕಾರಕ ಇರುತ್ತೆ. ಅದನ್ನು ನಾವು ಸಾಕಷ್ಟು ಅವೇರ್ನೆಸ್, ಜಾಗೃತಿ ನಾವು ಇದು ಅವೈಲೇಬಲ್ ಇದೆ. ಸಾಮಾನ್ಯ ಜನರು ಸಹ ಇದರಲ್ಲಿ ಭಾಗಿಯಾಗಿ ನಮ್ಮ ಪರಿಸರನ ನಾವು ರಕ್ಷಣೆ ಮಾಡಬೇಕಾಗುತ್ತೆ. ಈ ಉದಾಹರಣೆ ಮೊನ್ನೆ ನೋಡಿದ್ದೆ ನಾನು. ಅಲ್ಲಿ ಒಬ್ಬರು ರಿಟೈರ್ಡ್ ಡಾಕ್ಟರ್, ಅವ್ರ ಕಾಲನಿಯಲ್ಲಿ ಝೀರೋ ವೇಸ್ಟ್ ಕಾಲನಿ ಅಂತ ಮಾಡಿದ್ದಾರೆ. ಅಂದರೆ ಆ ಕಾಲನಿಯಿಂದ ಯಾವುದೇ ತ್ಯಾಜ್ಯ ಬರಲ್ಲ. ಸಂಪೂರ್ಣ ತ್ಯಾಜ್ಯವನ್ನು ಅಲ್ಲೇ ಮರುಬಳಕೆ ಆಗುತ್ತೆ. ಹಸಿ ತ್ಯಾಜ್ಯವನ್ನು ಅಲ್ಲೇ ಗೊಬ್ಬರ ಮಾಡ್ತಾರೆ, ರೀಸೈಕ್ಲೇಬಲನ್ನು ರೀಸೈಕಲ್ ಮಾಡ್ತಾರೆ, ಹಜಾರ್ಡಸನ್ನು ಅದನ್ನು ವ್ಯವಸ್ಥಿತವಾಗಿ ವಿಲೇವಾರಿ ಮಾಡ್ತಾರೆ. ಇದರಿಂದ ಒಂದು ಮೈಕ್ರೋ ಏನಂತಾರೆ, ಒಂದು ಎಂಪ್ಲಾಯ್ಮೆಂಟ್ ಸಹ ಜನ್ರೇಟ್ ಆಗುತ್ತೆ.
ಈಗ ರೀಸೈಕಲಲ್ಲಿ ಪ್ಲಾಸ್ಟಿಕ್ಕು, ಕೆಲವೊಂದು ಬಳಕೆ ಆಗುವಂಥ ವಸ್ತುಗಳಿರ್ತವೆ, ಎಲೆಕ್ಟ್ರಾನಿಕ್ ವಸ್ತುಗಳಿರ್ತವೆ. ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ಸಾಕಷ್ಟು ವೈರ್ ಇರುತ್ತೆ, ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ಮೆಟಲ್ಸ್ ಇರುತ್ತೆ. ಅದನ್ನು ರೀಸೈಕಲರ್ಸು ಅದನ್ನು ಉಪಯೋಗ ಮಾಡ್ತಾರೆ. ಅದರಿಂದ ಒಂದು ಉದ್ಯೋಗ ಸಹ ಸೃಷ್ಟಿಯಾಗುತ್ತೆ. ಸೊ ಈ ರೀತಿ ನಾವು ಅಲ್ಲಿ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಉದಾಹರಣೆ, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಶಿವಾಜಿ ಕಾಗಣಿಕರ್ ಅಂತ ಒಬ್ರು ಇದ್ದಾರೆ, ತಾವು ಬಹುಶಃ ಕೇಳಿರ್ಬೇಕು ಅವ್ರ ಹೆಸರು. ಅವರು ಈಗ ಕಟ್ಟನ್ಬಾವಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮ ಸುಸ್ಥಿರ ಗ್ರಾಮ. ಅಲ್ಲಿ ಮಳೆ ನೀರು ಕೊಯ್ಲು ಮಾಡ್ಕೊಂಡಿದ್ದಾರೆ. ಅವ್ರ ನೀರಿನ ಮೇಲೆ ಎಲ್ಲೂ ಅವಲಂಬನೆ ಇಲ್ಲ. ಅವರಲ್ಲಿ ಸೋಲಾರ್ ಇದೆ, ಜೊತೆಗೆ ಗೋಬರ್ ಗ್ಯಾಸ್ ಮಾಡಿದ್ದಾರೆ. ಸೊ ಅಲ್ಲಿ LPG ಮೇಲೆ ಯಾವುದೂ ಡಿಪೆಂಡೆನ್ಸೇ ಇಲ್ಲ. ಆ ರೀತಿ ನಾವು ಪ್ರತಿಯೊಂದು ಗ್ರಾಮಗಳಲ್ಲಿ ಮಾಡಿದ್ರೆ, ಪ್ರತಿಯೊಂದು ಕಾಲನಿಯಲ್ಲಿ ಮಾಡಿದ್ರೆ, ಈ ಪರಿಸರ ರಕ್ಷಣೆ ಏನು ಮಾಲಿನ್ಯ ಆಗಿದೆ ಇದನ್ನು ರಕ್ಷಣೆ ಮಾಡಲು ನಾವು ಒಂದು ಒಳ್ಳೆ ಹೆಜ್ಜೆ ಇಟ್ಟಂಗೆ ಆಗುತ್ತೆ. ಸರ್, ಹಾಗಿದ್ರೆ ಈ ಒಂದು ತ್ಯಾಜ್ಯ ನಿರ್ವಹಣೆ, ವೇಸ್ಟ್ ಮ್ಯಾನೇಜ್ಮೆಂಟ್ನ ಕುರಿತು ಜಿಲ್ಲಾಡಳಿತ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ ಅಂತ ಸರ್? ಈಗ ಜಿಲ್ಲಾಡಳಿತ ಎಲ್ಲ ತಾವು ಗೊತ್ತಿರ್ಬೋದು, ಲೋಕಲ್ ಬಾಡೀಸ್ ಅವರು ಎಲ್ಲ ಸ್ಥಳೀಯ ಸಂಸ್ಥೆಗಳು ಅವರೆಲ್ಲ ಮನೆಯಿಂದ ಮನೆ ಕಸ ತಗೊಳ್ಳೋದು. ಮೊದಲು ಏನಾಗ್ತಿತ್ತು, 2-3 ಥರದ ಕಸ ವಿಂಗಡಣೆ ಆಗ್ತಾ ಇತ್ತು. ಒಂದು ಹಸಿ, ಒಣ ಮತ್ತೆ ಒಂದು ಅಪಾಯಕಾರಿ ಸ್ಯಾನಿಟರಿ ವೇಸ್ಟ್ ಅಂತ. ಈಗ 4 ವಿಭಾಗಗಳಾಗಿ ಅದನ್ನ ಬೈಫರ್ಕೇಟ್ ಮಾಡಿದ್ದಾರೆ. ಆ ರೀತಿಯ ಮನೆಯಿಂದನೇ ಸೆಗ್ರಿಗೇಟ್ ಆಗಿ ಕೊಟ್ರೆ, ವಿಂಗಡಣೆ ಮಾಡಿ ಕೊಟ್ರೆ ವಿಲೇವಾರಿ ಮಾಡಲು ಅವರಿಗೆ ಅನುಕೂಲ ಆಗುತ್ತೆ. ಅದನ್ನು ಅವರು ಮಾಡಿದ್ದಾರೆ. ಆಮೇಲೆ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ಸಹ ಈ ಏನು ಘನತ್ಯಾಜ್ಯ ವಿಲೇವಾರಿ ಇದೆ, ಇದು ಸಂಪೂರ್ಣ ಜವಾಬ್ದಾರಿಯನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ವಹಿಸಿದ್ದಾರೆ. ಇದ್ರ ಬಗ್ಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿ ಸಹ ಮಾಡಿದ್ದಾರೆ. ಇದರಲ್ಲಿ ಆ ಸಮಿತಿ ಅದನ್ನು ರೆಗ್ಯುಲರ್ ಆಗಿ ಮಾನಿಟರಿಂಗ್ ಮಾಡ್ತಾ ಇರುತ್ತೆ. ಈಗ ಉದಾಹರಣೆ, ನಮ್ಮಲ್ಲಿ ಏನು ತ್ಯಾಜ್ಯ ಇದೆ ಅದರಲ್ಲಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಇರುತ್ತೆ, ಅಂದರೆ ಬರ್ನ್ ಆಗುವಂಥ, ಸುಡುವಂಥ ಗುಣ ಇರುತ್ತೆ. ಅಂಥ ತ್ಯಾಜ್ಯನ ಸಿಮೆಂಟ್ ಇಂಡಸ್ಟ್ರಿ ಕಳಿಸ್ತಾ ಇದ್ದಾರೆ. ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಅವರು ಇದ್ದಿಲು ಬಳಸ್ತಾ ಇರ್ತಾರೆ ಇಂಧನವಾಗಿ. ಅದ್ರ ಬದಲು ಇದನ್ನು ಬಳಸಿದಾಗ ಅಲ್ಲಿ ಅಷ್ಟೊಂದು ಇದ್ದಿಲು, ಫಾಸಿಲ್ ಫ್ಯೂಯಲ್ ಯೂಸ್ ಆಗೋದು ಕಡಿಮೆ ಆಗುತ್ತೆ. ಪ್ಲಸ್ ಈ ವೇಸ್ಟನ್ನು ಅಲ್ಲಿ ಬರ್ನ್ ಮಾಡ್ದಂಗೆ ಆಗುತ್ತೆ. ಈ ರೀತಿ ನಾನಾ ಯೋಜನೆಗಳನ್ನು ಈಗಾಗಲೇ ಚಾಲ್ತಿಯಲ್ಲಿದೆ. ಅದನ್ನು ಇನ್ನೂ ಎಫೆಕ್ಟಿವ್ ಆಗಿ ನಾವು ಮಾಡಬೇಕಾಗಿದೆ. ಸರ್, ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ಪರಿಸರ ಸಂರಕ್ಷಣೆಯಲ್ಲಿ ಹೇಗೆ ಭಾಗವಹಿಸಬಹುದು ಅಂತ, ಅಂದ್ರೆ ಮಕ್ಕಳಿಗೆ ಇವಾಗ ನಾವು ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಮೂಡಿಸೋದು ಬಹಳ ಮುಖ್ಯವಾಗಿದೆ ಅಲ್ಲ? ಹಾಗಾಗಿ ಹೌದು, ಇವಾಗ ಶಾಲೆ ಮತ್ತು ವಿದ್ಯಾರ್ಥಿಗಳಿಗೆ, ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿ ಎಲ್ಲರಿಗೂ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಾವು ಮಂಡಳಿಯಿಂದ ಮಾಡ್ತಾನೆ ಇದ್ದೀವಿ. ಇತ್ತೀಚೆಗೆ ತಮ್ಗೆ ಗೊತ್ತಿರಬೇಕು, ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಸಹ ಮಾಡಿದ್ವಿ. ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಶಾಲೆ, ಒಂದು ಗ್ರಾಮನ ಆಯ್ಕೆ ಮಾಡಿ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಮಿತ್ರ ಶಾಲೆ, ಪರಿಸರ ಮಿತ್ರ ಗ್ರಾಮ ಅಂತನ ಮಾಡಿ ಅವರಿಗೆಲ್ಲ ನಾವು ಅವಾರ್ಡ್ ಇದು ಮಾಡಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಂದರೆ ನಮ್ಮಲ್ಲಿ ಒಂದು ಎಜುಕೇಷನ್ ಯಾವ ಥರ ಆಗಬೇಕಂದ್ರೆ, ನಾವು ನಮ್ಮ ಜೀವನ ಶೈಲಿ, ಪರಿಸರ ಸುಸ್ಥಿರ ಜೀವನ ಶೈಲಿಯಾಗಿ ನಾವು ಮಾಡಬೇಕಾಗತ್ತೆ. ಉದಾಹರಣೆ, ನಮ್ಮಲ್ಲಿ ಬರುವಂಥ ಪೇಪರ್ ಇರ್ಬೋದು. ಈಗ ಎಷ್ಟೋ ಪೇಪರ್ಸ್ ನಾವೇನು ಮಾಡ್ತೀವಿ, ಕ್ಲಾಸ್ ಮುಗಿದ ನಂತರ ಅದು ಎಂಟಿ ಖಾಲಿ ಇರೋ ಕಾಗದಗಳನ್ನು ಹಾಗೆ ಎಸೆದು ಬಿಡ್ತೀವಿ. ಅದನ್ನು ಮರುಬಳಕೆ ಮಾಡುವಂಥದ್ದಾಗಿರ್ಬೋದು. ಪೇಪರನ್ನು ಅದನ್ನು ಮತ್ತೆ ಪೇಪರ್ ಮೇಲೆ ಕೊಟ್ಟರೆ ಮತ್ತೆ ಹೊಸದು ಪೇಪರ್ ಆಗಿ ರೆಡಿ ಮಾಡ್ಬೋದು. ಆಮೇಲೆ ಯೂಸ್ ಆ್ಯಂಡ್ ಥ್ರೋ ಪೆನ್ಸ್ ಬಂದಿದ್ದಾವೆ. ಅದ್ರ ಬದಲು ನೀವು ಇಂಕ್ ಹಾಕಿ ಪೆನ್ ಯೂಸ್ ಮಾಡಿದ್ರೆ, ಸೊ ಒಂದು ಪೆನ್ನು 1 ವರ್ಷ ಯೂಸ್ ಮಾಡ್ಬೋದು. ಇವಾಗ ಏನಾಗಿದೆ, ಒಂದು ತಿಂಗಳು ಯೂಸ್ ಮಾಡಿದ ನಂತರ ಆ ಪೆನ್ನನ್ನು ನಾವು ಎಸೆದು ಬಿಡ್ತೀವಿ. ಸೊ ಅದರಿಂದ ಪ್ಲಾಸ್ಟಿಕ್ ತ್ಯಾಜ್ಯನೂ ಆಗುತ್ತೆ. ಸೊ ಇಂಥ ಸಣ್ಣ ಸಣ್ಣ ವಿಚಾರಗಳಲ್ಲಿ ಇದರಲ್ಲಿ ಹಣನೂ ಸೇವಿಂಗ್ ಆಗುತ್ತೆ, ಜೊತೆಗೆ ಪರಿಸರ ರಕ್ಷಣೆಯೂ ಆಗುತ್ತೆ. ಆಮೇಲೆ ಇದು ಪೂಲ್ ಮಾಡೋದು, ಗಾಡಿಯಲ್ಲಿ ಎಲ್ಲರೂ ಇಂಡಿವಿಜುವಲ್ ಒಂದೊಂದು ಗಾಡಿಯಲ್ಲಿ ಹೋಗೋದು ಬದಲು ಬಸ್ಸಲ್ಲಿ ಹೋಗೋದು, ಶಾಲಾ ಬಸ್ಸಲ್ಲಿ. ಅದರಿಂದ ನಾವು ಒಂದು ಪರಿಸರಕ್ಕೆ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಕೊಡುಗೆ ಮಾಡಬಹುದಾಗಿದೆ. ಖಂಡಿತ ಸರ್. ಸರ್, ಇನ್ನು ಕೈಗಾರಿಕೆಗಳು ಮತ್ತು ಹಾಗೆಯೇ ಸಾರ್ವಜನಿಕರು ಪರಿಸರ ನಿಯಮಗಳನ್ನು ಪಾಲಿಸಬೇಕು ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅಂತ? ಪರಿಸರ ನಿಯಮಗಳನ್ನು ಎಲ್ಲರೂ ಪಾಲಿಸಲೇಬೇಕಾಗತ್ತೆ. ಈಗ ಕಾರ್ಖಾನೆಗಳು ಅವ್ರು ಮಾಡಲಿಲ್ಲ ಅಂದರೆ ಅದಕ್ಕೆ ಜಲ ಕಾಯ್ದೆ ನಾನೀಗ ಹೇಳಿದೆ 1974, ಈಗ ಮತ್ತೆ ನ್ಯಾಯ ಸಂಹಿತೆ ಏನು ಹೊಸದು ಇದು ಬಂದಿರೋದ್ರಿಂದ ಸೇಮ್ ಅದೇ ಬಂದಿದೆ. ಬಟ್ ಕಾನೂನು ರೀತಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬಹುದಾಗಿದೆ, ಕಾರ್ಖಾನೆಗಳ ವಿರುದ್ಧ, ಆಮೇಲೆ ಈ ಹಾಸ್ಪಿಟಲ್ ವಿರುದ್ಧ. ಸಾರ್ವಜನಿಕರಿಗೂ ಸಹ ಕಾರ್ಪೊರೇಷನ್ ಲಿಮಿಟಲ್ಲಿ ಅವ್ರಿಗೂ ಸಹ ಅವರು ದಂಡ ಹಾಕುವಂಥ ವ್ಯವಸ್ಥೆ ಇದೆ. ಸೊ ಇದು ದಂಡಕ್ಕಿಂತ ನಾವೇ ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಮನೆ, ನಮ್ಮ ದೇಶ, ನಮ್ಮ ನಾಡು ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋ ಒಂದು ನಮ್ಮ ಪರಿಕಲ್ಪನೆ ನಮ್ಮ ಮನಸ್ಸಲ್ಲಿ ಬರಬೇಕು. ಉದಾಹರಣೆ, ತಾವು ನಾರ್ತ್ ಈಸ್ಟ್ ಅಲ್ಲಿ ಹೋದಾಗ ಕೆಲವೊಂದು ರಾಜ್ಯಗಳಿದ್ದಾವೆ, ಅಲ್ಲಿ ನೀವು ಯಾವುದೇ ತ್ಯಾಜ್ಯ ನಿಮ್ಮ ರೋಡಲ್ಲಿ ಕಾಣಲ್ಲ. ಯಾಕಂದರೆ ಅವರು ಆ ರೀತಿ ಮೇಂಟೈನ್ ಮಾಡ್ತಾರೆ. ಇವನ್ ನಮ್ಮ ಕರ್ನಾಟಕದಲ್ಲೇ ನೀವು ಕೋಸ್ಟಲ್ಲೇ ಹೋಗ್ಬೋದು, ಕರಾವಳಿ ತೀರದಲ್ಲೇ ಹೋಗ್ಬೋದು, ಮಲೆನಾಡದಲ್ಲೇ ಹೋಗ್ಬೋದು. ಅಲ್ಲಿ ಆ ಥರ ಇದೆ, ಕಲ್ಪನೆ ಇದೆ, ನಾವು ತ್ಯಾಜ್ಯವನ್ನು ಎಸಿಬಾರ್ದು, ಓಪನ್ ಡೆಫಿಕೇಶನ್ ಮಾಡಬಾರ್ದು ಅಂತ. ಸೊ ಆ ಥರ ನಾವು ಪಾಲನೆ ಮಾಡಿದ್ರೆ ಖಂಡಿತವಾಗಿ ನಾವು ಪರಿಸರ ರಕ್ಷಣೆ ಮಾಡಬಹುದು. ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಸವಾಲುಗಳಿವೆ ಅಂತ?
ಇಲ್ಲಿ ಮುಖ್ಯವಾಗಿ ಸವಾಲಂದರೆ ಒಂದು ಘನತ್ಯಾಜ್ಯ. ಯಾಕಂದರೆ ಈಗ ನಗರಗಳು ಭಾಳ ವೇಗವಾಗಿ ಬೆಳೀತಾ ಇದೆ. ಅಷ್ಟು ವೇಗವಾಗಿ ಅವ್ರಿಗೆ ಬೇಕಾಗುವಂಥ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, UGD ಆಗಿರ್ಬೋದು, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿರ್ಬೋದು, ಅದು ಮಾಡೋದಕ್ಕೆ ಆಗ್ತಾ ಇಲ್ಲ. ತಾವು ನೋಡಿರ್ಬೋದು ಎಷ್ಟು ಲೇಔಟ್ಗಳು ಹೊಸದು ಬರ್ತಾ ಇದೆ, ಬಿಲ್ಡಿಂಗ್ಗಳು ಬರ್ತಾ ಇದ್ದಾವೆ. ಅದರಲ್ಲಿ ನೀರಿನ ಅವ್ರಿಗೆ ಅವಶ್ಯಕತೆಯೂ ಇರುತ್ತೆ, ಪ್ಲಸ್ ಅಷ್ಟೇ ತ್ಯಾಜ್ಯ ನೀರು ಬರ್ತಾ ಇದೆ. ಆ ತ್ಯಾಜ್ಯ ನೀರೆಲ್ಲ ಮೋರಿಗಳ ಮುಖಾಂತರ ಬಳ್ಳಾರಿ ಹಳ್ಳಕ್ಕೆ ಹೋಗುತ್ತೆ. ಹಳ್ಳದಿಂದ ಅದು ಮುಂದೆ ನದಿಗೆ ಸೇರಿಕೊಂಡು ಮತ್ತೆ ಕುಡಿಯೋ ನೀರಿಗೆ ಬರ್ತಾ ಇದೆ. ಸೊ ಇದನ್ನ ಸಂಸ್ಕರಣೆ ಮಾಡಲು ಈಗಾಗಲೇ ಒಂದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಬೆಳಗಾವಿ ನಗರದಲ್ಲಿ ಹಾಕಿದ್ದಾರೆ. ಅದು ಇನ್ನೂ ಕಾರ್ಯಾರಂಭ ಮಾಡಬೇಕು. ಸೊ ಈ ಥರ ಚಾಲೆಂಜಸ್ ಭಾಳ ಇದೆ. ಕಾರ್ಖಾನೆಗಳು ಬಂದಾಗ ನಮಗೆ ಇಲ್ಲಿ ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟ್ರಿ ಮತ್ತು ಡಿಸ್ಟಿಲರಿಗಳಿದ್ದಾವೆ. ಮೊದಲು ಏನಾಗ್ತಿತ್ತು, ಈ ಗ್ರಾಮಗಳು ಬಹಳ ದೂರ ಇರ್ತಿತ್ತು ಫ್ಯಾಕ್ಟ್ರಿಗಳಿಂದ. ಈಗ ತುಂಬ ಹತ್ತಿರ ಆಗಿಬಿಟ್ಟಿದೆ. ಅದರಿಂದ ಅವ್ರಿಗೆ ಕಾರ್ಖಾನೆಗಳಿಂದ ಧೂಳಾಗಿರ್ಬೋದು, ಜಲ ಮಾಲಿನ್ಯ, ತ್ಯಾಜ್ಯ ನೀರಾಗಿರ್ಬೋದು, ಇದನ್ನು ಸಮಸ್ಯೆ ಆಗ್ತಾ ಇದೆ. ಅದನ್ನು ನಾವು ನೋಡ್ತಾ ಇದ್ವಿ. ಎರಡನೇದ್ದು ಇನ್ನೊಂದು ಭಾಳ ಮುಖ್ಯವಾದಂದರೆ ಇಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ, ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧ ಆಗಬೇಕಾಗಿದೆ. ಸೊ ಈ ಥರ ಹಲವಾರು ಸವಾಲುಗಳಿದೆ. ಅದನ್ನು ನಾವು ಹಂತವಾಗಿ ಅದನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ ಸರ್. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. ಕೇಳಿ ಕನಸು ನನ್ನ ಸದಾ ವೇಣು ಧ್ವನಿ, ವೇಣು ಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಇಂದು ವಿಶ್ವ ಪರಿಸರ ದಿನ. ಪರಿಸರ ಸಂರಕ್ಷಣೆಯ ಕುರಿತು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿಯ ಪರಿಸರ ಮಾಲಿನ್ಯ ನಿಯಂತ್ರಣ ವಿಭಾಗೀಯ ಕಚೇರಿಯ ಪರಿಸರ ಅಧಿಕಾರಿಗಳಾದಂತಹ ಗೋಪಾಲಕೃಷ್ಣ BS ಅವರು. ಸರ್, ಈಗ ಪರಿಸರ ಸಂರಕ್ಷಣೆಗಾಗಿ ಜನರು ಏನಾದ್ರು ದೂರು ನೀಡಬೇಕು ಅಥವಾ ಮಾಹಿತಿ ಬೇಕು ಅನ್ನೋದಾದ್ರೆ ತಮ್ಮ ಇಲಾಖೆಯಿಂದ ಯಾವ ರೀತಿ ವ್ಯವಸ್ಥೆ ಇದೆ ಅದಕ್ಕಾಗಿ? ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಅವರು ಸಾಕಷ್ಟು ಸಾರ್ವಜನಿಕರು ಬಂದು ದೂರನ್ನು ನೇರವಾಗಿ ನೀಡಬಹುದು. ಇಮೇಲ್ ಮುಖಾಂತರ ಕಳಿಸ್ಬೋದು, ಫೋನಲ್ಲಿ ಇದೆ ನಮ್ಮದು, ವಾಟ್ಸಪ್ ಮಾಡ್ಬೋದು. ಮಾಡಿದಾಗ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ಆ ತಪ್ಪಿತಸ್ಥೆ ಯಾರಿದ್ದಾರೆ ಅವ್ರ ಮೇಲೆ ಅವ್ರ ವಿರುದ್ಧ ನಾವು ಕ್ರಮ ಸಹ ಕೈಗೊಳ್ಳುತ್ತೇವೆ. ಇದಲ್ಲದೇ ಸಾಕಷ್ಟು ಈಗ IPGRS ಅಂತ ಸರ್ಕಾರದ್ದೇ ಒಂದು ಪ್ರೋಗ್ರಾಮ್ ಇದೆ. ಸೊ ಅಲ್ಲಿ ನೀವು ಆನ್ಲೈನಲ್ಲೇ ಕಂಪ್ಲೇಂಟ್ ಹಾಕ್ಬೋದು. ಅದು ಸರ್ಕಾರ ಆನ್ಲೈನಲ್ಲಿ ಹಾಕಿದ ನಂತರ ಅದು ನಮಗೆ ಬರುತ್ತೆ, ನಾವು ವೆರಿಫೈ ಮಾಡಿ ಅದಿಷ್ಟು ಕಾಲಮಿತಿ ಒಳಗಡೆ ಅದನ್ನು ಪರಿಹಾರ ಕೊಡಬೇಕಾಗತ್ತೆ. ಈ ಥರ ಎಲ್ಲ ವ್ಯವಸ್ಥೆ ಇದೆ. ನೇರವಾಗಿಯೂ ಬರ್ಬೋದು, ಥ್ರೂ IPGRS ಸಿಸ್ಟಮಿಂದನೂ ಬರ್ಬೋದು, ಮೇಲೂ ಮಾಡ್ಬೋದು, ವಾಟ್ಸಪ್ಪು ಮಾಡ್ಬೋದು. ಸರ್, ಈಗ ಒಂದು ಕಲ್ಪನೆ ಇದೆ, ರೆಡ್ಯೂಸ್, ರೀಯೂಸ್, ರೀಸೈಕಲ್ ಅನ್ನೋ ಒಂದು ಕಲ್ಪನೆ ಇದೆ. ಅದನ್ನ ಜನರು ಹೇಗೆ ಅನುಸರಿಸಬೇಕು ಅಂತ? ಈಗ ನೋಡಿ, ಮೊದಲು 3R ಸಿಸ್ಟಮ್ ಅಂತ ಇತ್ತು. ತ್ಯಾಜ್ಯವನ್ನು ರೆಡ್ಯೂಸ್ ಮಾಡಿ, ತ್ಯಾಜ್ಯವನ್ನು ರೀಸೈಕಲ್ ಮಾಡಿ, ತ್ಯಾಜ್ಯವನ್ನು ಆದಷ್ಟು ರಿಯೂಸ್ ಮಾಡಿ. ಈಗ ಉದಾಹರಣೆ ನಾನು ನಿಮಗೆ ಆಗಲೇ ಹೇಳಿದೆ, ಪೆನ್. ಈಗ ನೀವು ಯೂಸ್ ಆ್ಯಂಡ್ ಥ್ರೂ ಪೆನ್ ಯೂಸ್ ಮಾಡಿದ್ರೆ ವರ್ಷಕ್ಕೆ ನೀವು ಸುಮಾರು ಒಂದು 10-12 ಪೆನ್ ಎಸಿತೀವಿ ನಾವು. ಅದ್ರ ಬದಲು ನಾವು ಶಾಹಿ ಹಾಕೊಂಡು ನಾವೆಲ್ಲ ಸ್ಕೂಲಲ್ಲಿ ಇದ್ದಾಗೆಲ್ಲ ನಾವು ಒಂದೇ ಪೆನ್ ಇರ್ತಿತ್ತು, ಅದಕ್ಕೆ ಇಂಕ್ ಹಾಕ್ಕೊಂಡು ಒಂದು ಸುಮಾರು 2 ವರ್ಷ ಬಳಸ್ಬೋದಾಗುತ್ತೆ. ಆ ರೀತಿ ರಿಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು. ರೀಸೈಕಲ್ ಅಂದರೆ ಈಗ ನನಗೆ ಬೇಡಾಗಿದ್ದ ವಸ್ತು ಮತ್ತೊಬ್ಬರಿಗೆ ಅವಶ್ಯಕತೆ ಇರುತ್ತೆ, ಅಂಥವ್ರಿಗೆ ಕೊಡ್ಬೋದು. ರೆಡ್ಯೂಸ್ ಅಂದರೆ ತ್ಯಾಜ್ಯನೇ ಉತ್ಪತ್ತಿ ಆಗೋದನ್ನು ಕಡಿಮೆ ಮಾಡೋದು. ಈ 3 ಕಾನ್ಸೆಪ್ಟ್ ಇತ್ತು. ಈಗ ಇನ್ನೊಂದು ಬಂದಿದೆ, ಸರ್ಕ್ಯುಲರ್ ಎಕಾನಮಿ ಅಂತ. ಈಗ ನನಗೆ ಬೇಡಾಗಿದ್ದು ಮತ್ತೊಬ್ಬನಿಗೆ ಅದರಲ್ಲಿ ಒಂದು ವ್ಯಾಲ್ಯೂ ಇರುತ್ತೆ. ಈ ಉದಾಹರಣೆ, ಈಗ ಕಾರ್ಖಾನೆಗಳಾಗಿರ್ಬೋದು, ಅಲ್ಲಿ ಒಂದು ಬೈ ಪ್ರಾಡಕ್ಟ್ ಬರುತ್ತೆ. ಆ ಬೈ ಪ್ರಾಡಕ್ಟ್ ಮತ್ತೊಂದು ಕಾರ್ಖಾನೆಗೆ ರಾ ಮಟೀರಿಯಲ್ ಆಗುತ್ತೆ. ಸೊ ಅದನ್ನು ಎಲ್ಲೋ ಚೆಲ್ಲೋ ಬದಲು ಅದನ್ನು ರಿಯೂಸ್ ಮಾಡೋದು. ಈ ಸರ್ಕ್ಯುಲರ್ ಎಕಾನಮಿ ಅನ್ನೋದು ಭಾಳ ಈಗ ಬಂದಿದೆ. ಉದಾಹರಣೆ, ಇವಾಗೆಲ್ಲ ಕಾರ್ಖಾನೆಗಳಲ್ಲಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಪ್ರೆಸ್ ಮಡ್ ಬರುತ್ತೆ, ಪೆಂಟ್ ವಾಶ್ ಬರುತ್ತೆ. ಅದನ್ನು ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಮೊದಲು ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಸಿಸ್ಟಮ್ ಇರಲಿಲ್ಲ, ಈಗೆಲ್ಲರೂ ಅದನ್ನ ಹಾಕ್ಕೊಂಡಿದ್ದಾರೆ. ಅದು ತ್ಯಾಜ್ಯನ ಅಲ್ಲಿ ಹಾಕಿದ್ರೆ ಅದರಲ್ಲಿ ಒಂದು ಜೈವಿಕವಾಗಿ ಕೊಳೆಯುವಂಥ ಗುಣ ಇರೋದ್ರಿಂದ ಅದು ಮಿಥೇನ್ ಗ್ಯಾಸ್ ಜನರೇಟ್ ಮಾಡುತ್ತೆ. ಆ ಗ್ಯಾಸನ್ನು ಶುದ್ಧೀಕರಣ ಮಾಡಿ ಗೇಲ್ನವ್ರು ಕೊಡ್ತಾರೆ. ಅವ್ರು ಅದನ್ನು ಮತ್ತೆ ಮನೆಗೆ ಬರುವಂಥ LPG ಫಿಲ್ ಮಾಡಿ ಕೊಡ್ತಾ ಇದ್ದಾರೆ. ಈ ರೀತಿ ಒಂದು ಸರ್ಕ್ಯುಲರ್ ಎಕಾನಮಿ ಅಂದರೆ ಒಂದು ವೇಸ್ಟಿಂದ ಒಂದು ಇದು ಮಾಡೋದು ಅಂತ, ಕಸದಿಂದ ರಸ ಅಂತ ಹಿಂದೆನೂ ಇರ್ತಿತ್ತು, ವೇಸ್ಟ್ ಟು ವೆಲ್ತ್ ಅಂತ. ಸರ್, ಈಗ ಹಸಿರು ಪರಿಸರ ನಿರ್ಮಾಣಕ್ಕಾಗಿ ಮುಂದಿನ ದಿನಗಳಲ್ಲಿ ತಮ್ಮ ಇಲಾಖೆಯ ಯೋಜನೆಗಳು ಏನೇನು ಅಂತ? ನಮ್ಮ ಇಲಾಖೆಯಿಂದ ಈಗಾಗಲೇ ನಾವು
ಕಾರ್ಖಾನೆಗಳಲ್ಲಿ ಯಾವ ರೀತಿ ಮಾಲಿನ್ಯ ನಿಯಂತ್ರಣ ವ್ಯವಸ್ಥೆ ಅಳವಡಿಸ್ಕೊಂಡಿದ್ದಾರೆ, ಅದಂತೂ ರೆಗ್ಯುಲರ್ ಆಗಿ ನಮ್ದು ವಿಸಿಟ್ ಇರುತ್ತೆ. ಇದಲ್ಲದೇ ಸಾಕಷ್ಟು ಹೊಸ ಹೊಸ ಕಾನೂನುಗಳು ಬಂದಿದೆ, ಹೊಸ ಹೊಸ ಸರ್ಕ್ಯುಲರ್ಸ್ ಬಂದಿದೆ. ಮೇನ್ ಸರ್ಕ್ಯುಲರ್ಸ್ ಫೋಕಸ್ ಮಾಡೋದಂದರೆ ಈ ಸರ್ಕ್ಯುಲರ್ ಎಕಾನಮಿ ಬಗ್ಗೆ. ಈಗ ಒಂದು ಡಿಸ್ಟಿಲರಿ ಘಟಕ ಇತ್ತು ಅಂದರೆ ಮೊದಲು ಒಂದು ಕಾರ್ಬನ್ ಡೈಆಕ್ಸೈಡ್ ಅನ್ನೋದೊಂದು ಬೈ ಪ್ರಾಡಕ್ಟ್ ಬರ್ತಾ ಇತ್ತು, ಅದು ಹಾಗೆ ವಾತಾವರಣದಲ್ಲಿ ಸೇರ್ತಾ ಇತ್ತು. ಈಗ ಕಾರ್ಬನ್ ಡೈಆಕ್ಸೈಡನ್ನು ಬಾಟ್ಲಿಂಗ್ ಮಾಡೋ ವ್ಯವಸ್ಥೆ ಸಹ ಮಾಡಿದ್ದೀವಿ. ಕಾರ್ಬನ್ ಡೈಆಕ್ಸೈಡ್ ಬಾಟ್ಲಿಂಗ್ ಮಾಡಿ ಅದನ್ನು ಮೆಡಿಕಲ್ ಫೆಸಿಲಿಟಿ ಕೊಡ್ಬೋದು, ಆಮೇಲೆ ಫುಡ್ ಇಂಡಸ್ಟ್ರಿ ಕೊಡ್ಬೋದು. ಸೊ ಆ ರೀತಿ ಸಹ ನಾವು ಹೊಸ ಹೊಸ CDM ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅನ್ನೋ ವ್ಯವಸ್ಥೆನ ನಾವು ಜಾರಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕಾರ್ಖಾನೆಯವರು ಅದು ಅಳವಡಿಸ್ಕೊಳ್ಬೇಕು. ಆಮೇಲೆ ತ್ಯಾಜ್ಯ ಉತ್ಪಾದನೆ ಏನು ಪ್ರಮಾಣ ಇದೆ, ಮೊದಲು 1 ಲೀಟರ್ ಆಲ್ಕೋಹಾಲ್ ತಯಾರು ಮಾಡಿದರೆ 14 ಲೀಟರ್ ಸ್ಪೆಂಟ್ ವಾಶ್ ಬರೋದು, ವೇಸ್ಟ್ ಬರೋದು. ಈಗ ಅದನ್ನು ಈ ತಂತ್ರಜ್ಞಾನದ ಏನು ಅಡ್ವಾನ್ಸ್ಮೆಂಟಿಂದ ಇದು ಈಗ ಕೇವಲ 4ಕ್ಕೆ ಬಂದಿದೆ. ಸೊ ಆ ರೀತಿ ನಾವು ಅದನ್ನು ಕಡಿಮೆ ಮಾಡೋದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದೀವಿ. ನೀರು ಕನ್ಸ್ಯೂಮ್ ಮಾಡೋದು ಸಹ ಪರ್ ಟನ್ ಆಫ್ ಪ್ರಾಡಕ್ಟ್ ನೀವು ಮೊದಲು ಅಷ್ಟು ಕನ್ಸ್ಯೂಮ್ ಮಾಡೋದು, ಅದಕ್ಕೆ ಒಂದು ಲಿಮಿಟ್ ಹಾಕ್ತಾ ಇದ್ದೀವಿ. ನೀವು ಅದಕ್ಕಿಂತ ಹೆಚ್ಚಿಗೆ ಕನ್ಸ್ಯೂಮ್ ಮಾಡೋ ಹಾಗಿಲ್ಲ, ಅದರಿಂದ ನೀರಿನ ಸಂರಕ್ಷಣೆ ಸಹ ಆಗುತ್ತೆ. ಈ ರೀತಿ ಸಾಕಷ್ಟು ಪ್ರೋಗ್ರಾಮ್ ಇದೆ. ಜೊತೆಗೆ ನಾವು ಸ್ಥಳೀಯ ಆಡಳಿತದ ಜೊತೆಗೆ ನಾವು ಸಾಕಷ್ಟು ಅವ್ರ ಜೊತೆಗೆ ಮೀಟಿಂಗ್ ಮಾಡ್ತೀವಿ. ಮಾಡಿ ಅಲ್ಲಿ ಇಲ್ಲಿ ಉತ್ಪತ್ತಿ ಆಗುವಂಥ ಏನು ತ್ಯಾಜ್ಯ ಇದೆ, ಸಿಮೆಂಟ್ ಇಂಡಸ್ಟ್ರಿ ಕಳಿಸಿ ಅದನ್ನಲ್ಲಿ ಬರ್ನ್ ಮಾಡುವಂಥ, ಇನ್ಸಿನರೇಷನ್ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಬಯೋಮೆಡಿಕಲ್ದು ಸಹ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿ ಹೋಗ್ತಾ ಇದೆ. ಇದು ಅಲ್ಲದೆ ಈಗ ಏನಾಗಿದೆ, ಎಲ್ಲರೂ ಇಲ್ಲಿರುವಂಥ ಸಾರ್ವಜನಿಕರು ಎಲ್ಲರೂ ಭಾಗಿಯಾದರೆ ಅವರಲ್ಲಿ ಉತ್ಪತ್ತಿ ಆಗುವಂಥ ಪ್ರತಿಯೊಂದು ವಸ್ತು ಇದು ಪರಿಸರದಲ್ಲಿ ಹೋದಾಗ ಇದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ತಿಳುವಳಿಕೆ ನಮಗೆಲ್ಲರಿಗೂ ಬೇಕಾಗತ್ತೆ. ಅದಕ್ಕೆ ಈಗ ಲೈಫ್ ಸೈಕಲ್ ಅನಾಲಿಸಿಸ್ ಅಂತಲೂ ಅಂತಾರೆ. ಯಾವುದೋ ಒಂದು ವಸ್ತು ಭೂಮಿ ಮೇಲೆ ಹೋಯಿತು ಅಂದರೆ ಅದು ಮುಂದೆ ಏನಾಗುತ್ತೆ, ಅದು ಕೊಳೆತು ಅಥವಾ ಭೂಮಿಯಲ್ಲಿ ಕರಗಿ ಹೋಗುತ್ತಾ, ಭೂಮಿಯಲ್ಲಿ ಒಂದಾಗತ್ತಾ, ಅಥವಾ ಅಲ್ಲಿ ಭೂಮಿಯಲ್ಲಿ ಸೇರಿಕೊಂಡು ಅದಕ್ಕೆ ಮತ್ತೆ ಹಾನಿ ಮಾಡುತ್ತಾ, ಅದನ್ನು ಮಾಡದೇ ಇರೋ ರೀತಿ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟು ನಾವು ಇದು ಮಾಡ್ತಾ ಇದ್ದೀವಿ. ಜಾಗೃತಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ರೀತಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ಪರಿಸರ ಸಂರಕ್ಷಣೆಗಾಗಿ ವಿಶ್ವ ಪರಿಸರ ದಿನದ ಅಂಗವಾಗಿ ತಮ್ಮ ಇಲಾಖೆಯಿಂದ ಯಾವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ? ಮೊದಲನೇದಾಗಿ ನಾವು ಎಲ್ಲ ಶಾಲಾ ಮಕ್ಕಳಿಗೆ ಒಂದು ಚಿತ್ರಕಲಾ ಸ್ಪರ್ಧೆ, ಎಸ್ಸೆ ಕಾಂಪಿಟೇಷನ್ನು ಅವೆಲ್ಲ ಮಾಡ್ತಾ ಇದ್ದೀವಿ. ಜಾಥಾ ಮಾಡ್ತಾ ಇದ್ದೀವಿ. ಆಮೇಲೆ ಗಿಡಗಳ ನೆಡೋ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ. ಈ ಹಿಂಡಾಲ್ಕೋದಲ್ಲಿ ಮಿಯಾವಾಕಿ ಫಾರೆಸ್ಟ್ ಅಂತ ಮಾಡಿದ್ದಾರೆ. ಅಂದರೆ ಸ್ಥಳೀಯ ಏನು ಸಸಿಗಳಿದ್ದಾವೆ ಅದರಿಂದನೇ ಕಾಡನ್ನು ಬೆಳೆಸುವಂಥದ್ದು. ನಾವೇನು ಮಾಡ್ತಾ ಇದ್ದೀವಿ, ಹೊರಗಡೆಯಿಂದ ಸಸಿಗಳನ್ನು ತೊಗೊಂಡು ಬಂದು ನೆಡ್ತಾ ಇದ್ದೀವಿ. ನಮ್ಮ ಸ್ಥಳೀಯ ಸಸಿಗಳು ಇಲ್ಲಿ ಹೊಂದಿಕೊಂಡಿರುತ್ತೆ, ಪರಿಸರ ಜೊತೆ ಹೊಂದಿಕೊಂಡು ಇಲ್ಲಿಗೆ ಏನು ಅನುಗುಣವಾಗಿ ಏನು ಬೇಕೋ ಆ ಥರ ಇರ್ತವೆ. ಬೇರೆ ಕಡೆಯಿಂದ ಬಂದಾಗ ಅದು ಇನ್ವೇಸಿವ್ ಸ್ಪೀಸೀಸ್ ಆಗುತ್ತೆ, ಅದನ್ನು ಕಡಿಮೆ ಮಾಡೋದು ಮಿಯಾವಾಕಿ ಫಾರೆಸ್ಟ್ ಅಂತ ಈ ಹಿಂಡಾಲ್ಕೋದಲ್ಲಿ ಮಾಡ್ತಾ ಇದ್ದೀವಿ. ಜೊತೆಗೆ ಬಟರ್ಫ್ಲೈ ಪಾರ್ಕ್ ಅಂತಲೂ ಮಾಡ್ತಾ ಇದ್ದಾರೆ. ಇನ್ನು ಇದಷ್ಟೇ ಅಲ್ಲದೆ ಸರ್ಕ್ಯುಲರ್ ಎಕಾನಮಿ ನಾನು ನಿಮ್ಗೆ ಹೇಳಿದೆ, ಎಲ್ಲ ಇಂಡಸ್ಟ್ರಿಯವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ, ನಿಮ್ಮ CSR ಫಂಡಲ್ಲಿ ಅಲ್ಲಿರುವಂಥ ಲೇಕ್ ಇರ್ಬೋದು ಅದನ್ನು ಡೆವಲಪ್ ಮಾಡಿ. ಅಲ್ಲಿರುವಂಥ ಶಾಲೆಗೆ ಮಧ್ಯಾಹ್ನ ಬಿಸಿ ಊಟ ಇರುತ್ತೆ, ಅವರಿಗೆ ಫ್ಯೂಲ್ ಬೇಕು. ಆ ಬಿಸಿ ಊಟ ವೇಸ್ಟ್ ಇರುತ್ತೆ, ಮತ್ತು ಗ್ರಾಮದಲ್ಲಿ ಬರುವಂಥ ವೇಸ್ಟನ್ನು ತೊಗೊಂಡು ಒಂದು ಬಯೋಗ್ಯಾಸ್ ಪ್ಲಾಂಟ್ ಹಾಕ್ಕೊಡಿ. ಆ ಗ್ಯಾಸಿಂದ ಅವ್ರಿಗೆ ಬಿಸಿನೀರು ಬರುತ್ತೆ, ಅಡುಗೆನೂ ಮಾಡ್ಕೊಳ್ಬೋದು. ಈ ಇದೊಂದು ಕಾರ್ಯಕ್ರಮ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದಲ್ಲದೆ ಮತ್ತು ಬೇರೆ ಕಾರ್ಯಕ್ರಮಗಳು ಸಹ ಇದ್ದಾವೆ. ಸರ್, ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಈ ಒಂದು ವಿಶ್ವ ಪರಿಸರದ ದಿನದ ಅಂಗವಾಗಿ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ನಮ್ಮ ಜೀವನ ಶೈಲಿಯನ್ನು ಸುಸ್ಥಿರ ಪರಿಸರ ಜೀವನ ಶೈಲಿ ಮಾಡ್ಕೊಳ್ಬೇಕಾಗತ್ತೆ. ಪರಿಸರಕ್ಕೆ ಅಥವಾ ನಮ್ಮ ಸುತ್ತಲಿನ ಪರಿಸರಕ್ಕೆ ಹಾನಿಯಾಗದ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಳ್ಬೇಕು. ಜೋರಾಗಿ ಹಾರ್ನ್ ಹಾಕೋದಾಗಿರ್ಬೋದು, ಜೋರಾಗಿ TV ಸೌಂಡ್ ಇಡೋದಾಗಿರ್ಬೋದು, ಪಟಾಕಿಗಳನ್ನ ಹರಿಸೋದಾಗಿರ್ಬೋದು, ಜೊತೆಗೆ ಜಲತ್ಯಾಜ್ಯವನ್ನು ಹಾಗೆ ಎಸೆಯೋದಾಗಿರ್ಬೋದು, ಗೃಹ ಬಳಕೆ ತ್ಯಾಜ್ಯವನ್ನು ಎಸೆಯೋದಾಗಿರ್ಬೋದು, ಇದನ್ನೆಲ್ಲ ನಾವು ಪರಿಸರ ಸ್ನೇಹಿಯಾಗಿ ನಮ್ಮ ಜೀವನ ಶೈಲಿನ ಅಳವಡಿಸ್ಕೊಳ್ಬೇಕು ಅಂತ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ. ಖಂಡಿತ ಸರ್. ಸರ್, ಈ ಒಂದು ವಿಶ್ವ ಪರಿಸರದ ದಿನದ ಮಹತ್ವ ಹಾಗೇನೆ ಪರಿಸರ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ರಿ. ಧನ್ಯವಾದಗಳು. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶ್ವ ಪರಿಸರದ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಳಗಾವಿಯ ಪರಿಸರ ಮಾಲಿನ್ಯ ನಿಯಂತ್ರಣ ವಿಭಾಗೀಯ ಕಚೇರಿಯ ಪರಿಸರ ಅಧಿಕಾರಿಗಳಾದಂತಹ ಗೋಪಾಲಕೃಷ್ಣ BS ಅವರು. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.